ನಮಸ್ಕಾರ ಮಕ್ಕಳೇ, ಇದು ಗಣಿತ ಪ್ರಕಾಶ ಭಾಗ 1 6ನೆಯ ತರಗತಿ ಅಧ್ಯಾಯ 5 ಅವಿಭಾಜ್ಯ ಸಮಯ ಅನ್ನೋ ಒಂದು ಪಾಠದಲ್ಲಿ ಈ ದಿನ ನಾವು ನಿಮ್ಮ 104ನೇ ಪೇಜ್ನಲ್ಲಿರ್ತಕ್ಕಂಥ ಇಡ್ಲಿ ವಡೆ ಆಟದ ಮುಂದುವರಿದ ಭಾಗವನ್ನು ನಾವು ನೋಡೋಣ. ಹಿಂದಿನ ವಿಡಿಯೋದಲ್ಲಿ ಇಲ್ಲಿ 4ನೇ ಲೆಕ್ಕದವರೆಗೂ ಮಾಡಿದ್ವಿ. ಈಗ ಮುಂದೆ ನಾವು ನೋಡಿದರೆ ಈಗ ನಾವು ಇಡ್ಲಿ ವಡೆ ಆಟವನ್ನು ವಿವಿಧ ಸಂಖ್ಯೆಗಳ ಜೋಡಿಗಳೊಂದಿಗೆ ಆಡೋಣ. 2 ಮತ್ತು 5, 3 ಮತ್ತು 7, 4 ಮತ್ತು 6 ಚಿಕ್ಕ ಸಂಖ್ಯೆಯ ಅಪವರ್ತ್ಯಗಳಿಗೆ ಇಡ್ಲಿ ಅಂದರೆ 2ರ ಮಧ್ಯೆಯಲ್ಲಿ ಬರ್ತಾವೆಲ್ಲ ಇಡ್ಲಿ, ದೊಡ್ಡ ಸಂಖ್ಯೆಯ ಅಪವರ್ತ್ಯಗಳಿಗೆ ವಡೆ ಮತ್ತು ದೊಡ್ಡ ಸಂಖ್ಯೆಯ ಅಪವರ್ತ್ಯಗಳಿಗೆ ವಡೆ ಅಂದರೆ 5ರ ಅಪವರ್ತ್ಯಗಳು ವಡೆ ಅಂತ ಆಗ್ತವೆ. 5 ಬಂದರೆ ವಡೆ, 10 ಬಂದರೆ ವಡೆ, 15 ಬಂದರೆ ವಡೆ ಮತ್ತು ಸಾಮಾನ್ಯ ಅಪವರ್ತ್ಯಗಳಿಗೆ ಇಡ್ಲಿ ವಡೆ ಎಂದು ಹೇಳೋಣ. ಈಗ 2 5 10, 10 ಬಂದರೆ ಇಡ್ಲಿ ವಡೆ ಎರಡೂ ಹೇಳ್ಬೇಕು. 20 ಬಂದರೆ 2 10 20, 5 4 20, 20 2ರ ಅಪವರ್ತ್ಯನೂ ಆಗೈತೆ, ಹಾಗಾಗಿ ಅದು 20ಕ್ಕೆ ಇಡ್ಲಿ ವಡೆ ಅಂತ ಹೇಳಬೇಕು. ಆ ರೀತಿ 60ರವರೆಗೆ ಆಟ ಆಡಿದರೆ ಚಿತ್ರ 5.1ರಂತಿರುವ ಒಂದು ಚಿತ್ರ ಬರೆಯಿರಿ. ಈ ರೀತಿ ಚಿತ್ರ ಬರೀಬೇಕು. ಈಗ 2 ಮತ್ತು 5ಕ್ಕೆ ಚಿತ್ರ ಒಂದು ಚಿತ್ರ, 3 ಮತ್ತು 7ಕ್ಕೆ ಒಂದು ಚಿತ್ರ, 4 ಮತ್ತು 6ಕ್ಕೆ ಒಂದು ಚಿತ್ರ. ಈಗ ನಾವು 2 ಮತ್ತು 5ಕ್ಕೆ ಒಂದು ಚಿತ್ರ ಬರೆದಿದ್ದೀವಿ. ಇಲ್ಲಿ ಈ ಒಂದು ರೌಂಡ್ನಲ್ಲಿ 2ರ ಅಪವರ್ತ್ಯಗಳು ಇದ್ದಾವೆ, ಈ ರೌಂಡ್ನಲ್ಲಿ 5ರ ಅಪವರ್ತ್ಯಗಳು ಇದ್ದಾವೆ. ಈ ನಡುವೆ ಈ ಎರಡೂ ವೃತ್ತಗಳು ಮಿಕ್ಸಪ್ ಆಗಿದ್ದಾವೆ. ಈ ಒಂದು ಸಂಖ್ಯೆಗಳು 2ರ ಅಪವರ್ತ್ಯಗಳಿಗೂ ಸೇರ್ತವೆ, 5ರ ಅಪವರ್ತ್ಯಗಳಿಗೂ ಸೇರ್ತವೆ. ಇದನ್ನು ನಾವು 2 ಮತ್ತು 5ರ ಸಾಮಾನ್ಯ ಅಪವರ್ತ್ಯಗಳು ಅಂತ ಕರಿತೀವಿ. ಇವೆಂಥವು ಸಾಮಾನ್ಯ ಅಪವರ್ತ್ಯಗಳು. ಇವು 2ರ ಮಧ್ಯೆಯಲ್ಲಿ ಬರ್ತಕ್ಕಂಥವು 2ಕ್ಕೆ ಎಣಿಕೆ ಸಂಖ್ಯೆಗಳು 2 1 2, 2 2 4, 2 3 6 ಗುಣಿಸ್ತಾ ಹೋದಂಗೆಲ್ಲ ಬರ್ತಕ್ಕಂಥವೇ ಅಪವರ್ತ್ಯಗಳು. 5ಕ್ಕೆ ಒಂದು ಎಣಿಕೆಯ ಸಂಖ್ಯೆಗಳಿಂದ ಗುಣಿಸ್ಕೊಂಡು ಹೋದರೆ ಬರ್ತಕ್ಕಂಥವೇ ಅಪವರ್ತ್ಯಗಳು. 5 2 10, 5 3 15, 5 4 20, 5 5 25 2ರ ಅಪವರ್ತ್ಯನೂ ಆಗಿರ್ಬೇಕು, 5ರ ಅಪವರ್ತ್ಯನೂ ಆಗಿರ್ಬೇಕು. ಅವು ಇಲ್ಲಿ ಬಂದಿದ್ದಾವೆ. 60ರವರೆಗೆ ಬರ್ರಿ ಅಂತ ಹೇಳಿದರೆ 60ರವರೆಗೂ ಬರೆದಿದ್ದೀವಿ. ನೆಕ್ಸ್ಟು 3 ಮತ್ತು 7ರ ಚಿತ್ರ ಬರ್ರಿ ಅಂತ ಹೇಳಿದರೆ ಇದು 3ರ ಅಪವರ್ತ್ಯಗಳ ಚಿತ್ರ. 60ರವರೆಗೆ 3 1 3, 3 7 6, 3 3 9, 3 4 9, 3 5 3 10 30, 3 11 33 ಅಂದರೆ 3 3 3 3 ಜಾಸ್ತಿ ಮಾಡ್ಕೊತಾ ಹೋಗ್ಬೇಕು. 30 ಆದಮೇಲೆ 33, 33ಕ್ಕೆ 3 ಸೇರಿಸಿದ್ರೆ 36, 36ಕ್ಕೆ 3 ಸೇರಿಸಿದ್ರೆ 39. ಈ ರೀತಿ ನಾವು ಮಾಡ್ಕೊತಾ ಹೋದರೆ ಇಲ್ಲಿ ಎರಡೂ ಒಂದು 7ರ ಮಧ್ಯೆ ಇಲ್ಲಿ 7 1 7, 7 2 14, 7 3 21, 7 4 28 ನೋಡಿರಿ. 21 ಅನ್ನೋದು 3 7 21, 7 3 21, 7ರ ಮಧ್ಯೆಲೂ ಬರುತ್ತೆ, 3ರ ಮಧ್ಯೆಲೂ ಬರುತ್ತೆ 21. 42 ಅಷ್ಟೇ, 7 6 42. ಇಲ್ಲಿ 42 ಅಂತಕ್ಕಂಥದ್ದು 3 ಮಧ್ಯೆಲೂ ಬರ್ತದೆ, ಮುಂದಕ್ಕೆ ಬರ್ತದೆ. 30 ಆದಮೇಲೆ 3 3 3 ಸೇರಿಸ್ಕೊಂಡು ಹೋದರೆ 39ಕ್ಕೆ 3 ಸೇರಿಸಿದರೆ 42 ಆಗುತ್ತೆ. ಹಾಗಾಗಿ ಇವೆರಡು ಸಂಖ್ಯೆಗಳು ಸಾಮಾನ್ಯ ಅಪವರ್ತ್ಯಗಳು. ಇವೆರಡೂ ಸಂಖ್ಯೆಗಳ ಸಾಮಾನ್ಯ ಅಪವರ್ತ್ಯಗಳು. ನೆಕ್ಸ್ಟು 3ನೇ ಚಿತ್ರ. ಇವು 4ರ ಅಪವರ್ತ್ಯಗಳು, ಇದು 6ರ ಅಪವರ್ತ್ಯಗಳು. ಇವು ನಡುವೆ ಇರತಕ್ಕಂಥವು 4 ಮತ್ತು 6ರ ಸಾಮಾನ್ಯ ಅಪವರ್ತ್ಯಗಳು. ಸಾಮಾನ್ಯ ಅಪವರ್ತ್ಯಗಳು ಅಂದರೆ ಎರಡೂ ಮಧ್ಯೆಯಲ್ಲಿ ಬರ್ತಕ್ಕಂಥ ಅಪವರ್ತ್ಯಗಳಿವು. ಈಗ ಇಲ್ಲಿ ಒಂದು ಚಿತ್ರ ಇದೆ. ಚಿತ್ರದಲ್ಲಿ ನಿನ್ನೆ ಇವನು ಹೇಳ್ತಾ ಇದ್ದಾನೆ, ಇವನು ಹುಡುಗ, ನಿನ್ನೆ ನಾವು ಈ ಆಟವನ್ನು 2 ಸಂಖ್ಯೆಗಳೊಂದಿಗೆ ಆಡಿದೆವು. ನಾವು ಕೇವಲ ಇಡ್ಲಿ ಅಥವಾ ಇಡ್ಲಿ ವಡೆ ಹೇಳುವ ಮೂಲಕ ಕೊನೆಗೊಳಿಸಿದೆವು ಮತ್ತು ಯಾರೂ ಕೇವಲ ವಡೆ ಎಂದು ಹೇಳಲಿಲ್ಲ. ವಡೆ ಅಂತ ಯಾರೂ ಹೇಳಲಿಲ್ಲ. ಆವಾಗ ಈ ಹುಡುಗ, ಹೌದಾ, ಇವನಿಗೆ ಆಶ್ಚರ್ಯ ಆಗುತ್ತೆ. ಅವು ಯಾವ ಸಂಖ್ಯೆಗಳಾಗಿರ್ಬೋದು ಬೆಲ್ ಅಂತ. ಅಂದರೆ ಇವನ ಹೆಸರು ಬೆಲ್. ಈಗ ಇವನು ಬೆಲ್ ಏನು ಆನ್ಸರ್ ಹೇಳ್ತಾನೆ, ಒಂದು ಸಂಖ್ಯೆ 4 ಆಗಿತ್ತು ಅಂತ. ಈಗ 2 ಸಂಖ್ಯೆಯಲ್ಲಿ ಆಟ ಆಡಬೇಕು. ಒಂದು ಇಡ್ಲಿ ಅಂತ ಹೇಳ್ಬೇಕು, ಇನ್ನೊಂದ್ರದ್ದು ವಡೆ ಅಂತ ಹೇಳ್ಬೇಕು. ವಡೆ ಅಂತಲೇ ಹೇಳಿಲ್ಲ ಅಂತೆ, ಇಡ್ಲಿ ಹೇಳಿದರು, ಇಡ್ಲಿ ವಡೆ ಅಂತ. ಅಂದರೆ 2ರಲ್ಲೂ ಬರ್ತಕ್ಕಂಥ ಸಂಖ್ಯೆಗಳಿದಾವೆ. ಇವೆರಡೂ ಬಿಟ್ಟು ಆ ಸಂಖ್ಯೆಗಳು ಇಲ್ಲ. ಮುಂದಿನವುಗಳಲ್ಲಿ ಇನ್ನೊಂದು ಸಂಖ್ಯೆ ಯಾವುದು ಆಗಿರ್ಬೋದು?
ಈಗ ಒಂದು ಸಂಖ್ಯೆ 4 ಆಯಿತು, ಇನ್ನೊಂದು ಸಂಖ್ಯೆ 2 3 5 8 10 ಅನ್ನೋದು ನಾವು ಕಂಡುಹಿಡಿಬೇಕು. ಈಗ ನಾವು ಈಗಾಗಲೇ ಕಂಡುಹಿಡಿದ್ವಿ 8 ಹೆಂಗೆ, ಈಗ ನೋಡಿರಿ, ಈಗ ನಾವು ಎರಡು ರೌಂಡ್ ಹಾಕೋಣ. ಇಲ್ಲಿ 4ರ ಅಪವರ್ತ್ಯಗಳು ಬರೆಯೋಣ. ಇಲ್ಲಿ ನಮ್ಗೆ ಗೊತ್ತಿಲ್ಲ ಇದು ಯಾವುದು ಅಂತಂದೇಳಿ 4ರ ಮಗ್ಗಿ ಬರೋಣ. 4 1 4 4 2 8 4 3 12 4 4 16 4 5 20 4 6 24. ಈಗ ಇಲ್ಲಿ 2 ಅಂದರೆ ಈಗ ಎರಡು ತಗೊಂಡ್ರೆ 2 1 2 ಇಲ್ಲಿ ಬರುತ್ತೆ. ಇಲ್ಲಿ ಬರೋಂಗಿಲ್ಲ, ನಮಗೆ ಒಡೆ ಅಂತ ಹೇಳೋಂಗಿಲ್ಲ. ಹಾಗಾಗಿ 3 ತಗೊಂಡ್ರೆ 3 1 3 ಇಲ್ಲಿ ಬರುತ್ತೆ. 5 ತಗೊಂಡ್ರೆ 5 1 5 ಇಲ್ಲಿ ಬರುತ್ತೆ. 8 ತಗೊಂಡ್ರೆ 8 1 8 ಇಲ್ಲಿ ಬರೋದಿಲ್ಲ. ಹಾಗಾಗಿ 8 ಇಲ್ಲೈತೆ, ಈ 8 ಇಲ್ಲಿಗೆ ಬರುತ್ತೆ. ಈ 8 ಬಂದಾಗ ಇಡ್ಲಿ ವಡೆ ಅಂತ ಹೇಳ್ತೀವಿ. 10ರ ಮಗ್ಗಿ ನೋಡ್ರಿ, ಇಲ್ಲಿ 10 ಇಲ್ಲೇ ಇಲ್ಲ. 10 1 10 ಅಂತ ಇಲ್ಲಿಗೆ ಬರುತ್ತೆ. ಹಾಗಾಗಿ ಇಲ್ಲಿ ಬರೋದಿಲ್ಲ. ಇವ್ಯಾವು 2 ಬರೋದಿಲ್ಲ, 3 ಬರೋದಿಲ್ಲ, 5 ಬರೋದಿಲ್ಲ, 10 ಬರೋದಿಲ್ಲ. 8 ಬರುತ್ತೆ. 8 1 8, 8 2 16, 8 3 24, 8 4 32. ಇವೆಲ್ಲವೂ 4ರ ಮಗ್ಗೆಗಿದ್ದಾವೆ, 8ರ ಮಗ್ಗೆಗಿದ್ದಾವೆ. ಹಾಗಾಗಿ 8 ಬಂತಪ್ಪ ಅಂದರೆ ಇಡ್ಲಿನೂ ಅನ್ಬೇಕು, ವಡೆನೂ ಅನ್ಬೇಕು. ಯಾಕಂದ್ರೆ 4ರ ಮಗ್ಗೆಗೂ 8 ಐತೆ, 8ರ ಮಗ್ಗೆಗೂ 8 ಐತೆ. ಹಾಗಾಗಿ 8 ಬಂದರೆ ಇಡ್ಲಿ ವಡೆ, 16 ಬಂದರೆ ಇಡ್ಲಿ ವಡೆ, 24 ಬಂದರೆ ಇಡ್ಲಿ ವಡೆ. ಇಲ್ಲಿ ಇಡ್ಲಿ, ಇಲ್ಲಿ ವಡೆ. ನೆಕ್ಸ್ಟು ನಾವು 105ನೇ ಪುಟಕ್ಕೆ ಮುಂದುವರಿಯೋಣ. ಜಂಪ್ ಜಾಕ್ ಪಾಟ್ ಅಂತ ಒಂದು ಆಟ. ಇಲ್ಲಿ ಜಂಪಿ ಮತ್ತು ಗ್ರಂಪಿ. ಇವನು ಜಂಪ್ ಮಾಡ್ದಂಗೆಲ್ಲ ಅವನಿಗೆ ಜಾಕ್ ಪಾಟ್ ಸಿಗುತ್ತೆ. ಇವನು ಗ್ರಂಪಿ ಏನು ಮಾಡ್ತಾನೆ, ಒಂದು ನಿಧಿಯನ್ನು 24ರ ಮೇಲೆ ಇಟ್ಟಿದ್ದಾನೆ. ಆವಾಗ ಜಂಪಿ ಜಿಗಿದ್ಕೊಂಡು ಜಿಗಿತ ಮಾಡಬೇಕು, ಅಂದರೆ ಜಂಪ್ ಮಾಡ್ಕೊಂಡು ಬರ್ಬೇಕು. ಇನ್ನು ಜಂಪಿ ಅಂದರೆ ಜಂಪ್ ಮಾಡ್ತಾನೆ. ಜಿಗಿದ್ಕೊಂಡು ಅವನು 24ಕ್ಕೆ ಬರ್ಬೇಕು. 0ಇಂದ ಪ್ರಾರಂಭಿಸಿ ಅವನು ಒಂದು ಸೈಜ್ ಆಯ್ಕೆ ಮಾಡ್ತಾನೆ ಜಿಗಿಯೋದು. ಎಷ್ಟು? 4ರ ಅಪವರ್ತ್ಯಗಳಲ್ಲಿ ಜಿಗಿತಾನೆ. ಅಂದರೆ 4 1 4, 4 2 8, 4 3 12. ಈ ರೀತಿ ಜಿಗಿದ್ಕೊಂಡು ಬಂದರೆ ಅವನು 24ಕ್ಕೆ ತಲುಪ್ತಾನ ಅಥವಾ ಬೇರೆ ಸಂಖ್ಯೆ ಮೇಲೆ ಬರ್ತಾನ ನೋಡ್ಬೇಕು. 4 1 4, 4 2 8, 4 3 12, 4 4 16, 4 5 20, 4 6 24 ಕರೆಕ್ಟಾಗಿ ಬಂದ. ಹಾಗಾಗಿ ಅವನಿಗೆ ನಿಧಿ ಸಿಕ್ತು. ಅದೇ ರೀತಿ ಅವನು 2 ತೊಗೊಂಡ್ರೆ 2 1 2 2 4 2 3 6 2 4 8 2 5 10 2 6 12 2 7 14 2 8 16 2 9 18 2 10 20 2 11 22 2 10 2 12 24 2 2 2 ಜಾಸ್ತಿ ಮಾಡ್ಕೋಬೇಕು. ಹಂಗಾಗಿ ಎರಡು ಸಂಖ್ಯೆ ಜಿಗಿದ್ರೂ ಅವನು 24 ಸೇರ್ತಾನೆ. 3 ಸಂಖ್ಯೆ ಜಿಗಿದ್ರೂ 24 ಸೇರ್ತಾನೆ. 6 ಸಂಖ್ಯೆ 6 1 6, 6 2 12, 6 3 18, 6 4 24. 6 ಜಿಗಿದ್ರೂ 24ಕ್ಕೆ ಸೇರ್ತಾನೆ. 12 12 ಜಿಗಿದ್ರೂ 24 ಸೇರ್ತಾನೆ. 8 8 ಜಿಗಿದ್ರೂ 24 ಅವನಿಗೆ ಸಿಗುತ್ತೆ. ಹಾಗಾಗಿ ಇವೆಲ್ಲ ಏನು 1 ಮತ್ತು 24ರ ಜಿಗಿತದ ಗಾತ್ರಗಳ ಬಗ್ಗೆ ಏನು ಅವು 24ರಲ್ಲಿ ಇಳಿತಾವೆ. ಅಂದರೆ 1 2 3 4 6 8 12 24 ಇವೆಲ್ಲವೂ ಕೂಡ 24ನ್ನು ಪೂರ್ಣವಾಗಿ ಭಾಗಿಸ್ತವೆ. ಇಂಥ ಸಂಖ್ಯೆಗಳನ್ನು ನಾವು 24ರ ಅಪವರ್ತನಗಳು ಅಥವಾ ಭಾಜಕಗಳು ಅಂತ ಕರಿತೀವಿ. ಅಪವರ್ತನಗಳು ಅಂದರೆ ಏನಂಗಾರೆ, ಕೊಟ್ಟಿರೋ ಸಂಖ್ಯೆಯನ್ನು 24 ಆಗ್ಬೋದು ಅಥವಾ ಬೇರೆ ಯಾವುದೇ ಸಂಖ್ಯೆ ಆಗ್ಬೋದು, ಆ ಸಂಖ್ಯೆಯನ್ನು ನಿಶೇಷವಾಗಿ ಭಾಗಿಸ್ತಕ್ಕಂಥ ಸಂಖ್ಯೆಗಳು ಅಪವರ್ತನಗಳು ಅಥವಾ ಭಾಜಕಗಳು ಅಂತ ಕರೀತಾರೆ. ಇವಾಗ ಗ್ರಂಪಿ ತನ್ನ ಆಟದ ಮಟ್ಟವನ್ನು ಹೆಚ್ಚಿಸ್ತಾನೆ. ಅವನು 2 ನಿಧಿಗಳನ್ನು ಇಡ್ತಾನೆ. ಮೊದಲೇ ಒಂದೇ ನಿಧಿ 24ರ ಮೇಲೆ ಇಟ್ಟಿದ್ದ. ಈಗ 2 ನಿಧಿಗಳನ್ನು ಇಡ್ತಾನೆ. ಅವನು ಜಂಪಿ ಅಂತಕ್ಕಂಥವನು ನಿಧಿಯನ್ನು ಪಡೆಯೋದಕ್ಕೋಸ್ಕರ ಜಿಗಿತವನ್ನು ಪ್ರಾರಂಭಿಸ್ತಾನೆ. ಈಗ 14 ಮತ್ತು 36 ಇವೆರಡರ ಮೇಲೆ ಒಂದು ನಿಧಿ ಇದೆ. ಈ ಎರಡಕ್ಕೂ ಅವನು ಬಂದರೆ ಜಿಗಿದ್ಕಂತ 2 ನಿಧಿಗಳು ಸಿಗ್ತಾವೆ. ಇಲ್ಲ ಅಂದರೆ ಒಂದೇ ನಿಧಿ ಸಿಗುತ್ತೆ. ಒಂದು ನಿಧಿ ಸಿಕ್ಕರೆ ಅದು ಕೊಡಲ್ಲ ನಿಧಿ, 2 ನಿಧಿ ತಗೋಬೇಕು. ಹಂಗಾದರೆ 2 ನಿಧಿ ಕೊಡ್ತೀವಿ. ಈಗ ಅವನೇನು ಮಾಡ್ತಾನೆ, 7 7 ಜಂಪ್ ಮಾಡ್ತಾನೆ. 7 1 7, 7 2 14, 7 3 21, 7 4 28, 7 5 35, 7 6 42. ಅಂದರೆ ಇಲ್ಲಿ 36ರಲ್ಲಿ ಇಳಿದಿಲ್ಲ, 14ರಲ್ಲಿ ಇಳಿದಿದ್ದಾನೆ. ಒಂದು ನಿಧಿ ಸಿಕ್ಕೈತೆ, ಹಾಗಾಗಿ ಅವನಿಗೆ ನಿಧಿ ಕೊಡೋದಿಲ್ಲ.
ಮತ್ತು ಅವನು ಎಷ್ಟೆಷ್ಟು ಜಿಗಿತವನ್ನು ಆಯ್ಕೆ ಮಾಡ್ಕೋಬೇಕು ಅವನು. ಆವಾಗ ನಾವು ಲೆಕ್ಕ ಮಾಡ್ತೀವಿ 14ರ ಅಪವರ್ತ. 14ನ್ನ ನಿಶ್ಶೇಷವಾಗಿ ಭಾಗಿಸ್ತಕ್ಕಂಥ ಸಂಖ್ಯೆಗಳು 1 14 14, 2 2 7 14, 7 7 14, 14 14. ಇವು 4 ಸಂಖ್ಯೆಗಳು 14ನ್ನ ಭಾಗಿಸ್ತವೆ. ಅದೇ ರೀತಿ 36ನ್ನು ಭಾಗಿಸ್ತಾ ಸಂಖ್ಯೆಗಳು ಇವು. ಈಗ ಎರಡರಲ್ಲೂ ಇರ್ತಕ್ಕಂಥ ಸಂಖ್ಯೆಗಳು ಯಾವುವು? 1 ಮತ್ತು 2. ಹಾಗಾಗಿ 1 ಅಥವಾ 2 ಜಿಗಿತ ಮಾಡಿದರೆ ಅವನು ಜಂಪಿಗೆ 14 ಮೇಲೂ ಬರ್ತಾನೆ, 36 ಮೇಲೂ ಬರ್ತಾನೆ. ಅಂದರೆ ಒಂದೊಂದು ಜಿಗಿಬೇಕು ಅಥವಾ ಎರಡೆರಡು ಜಿಗಿಬೇಕು. ಆವಾಗ ನಾವು 14 ಮತ್ತು 36ರ ನಿಧಿಯನ್ನು ಪಡಿತಾನೆ. ಹಾಗಾಗಿ 1 ಮತ್ತು 2 ಏನಂತಾರೆ? 14 ಮತ್ತು 36ರ ಸಾಮಾನ್ಯ ಅಪವರ್ತನಗಳು. ಅಂದರೆ ಇವೆರಡು ಸಂಖ್ಯೆಗಳು ಇವೆರಡನ್ನೂ ಕೂಡ ಭಾಗಿಸ್ತವೆ ಅಂತಂದೇಳಿ. ಹಾಗಾಗಿ ಇವನ್ನ ಸಾಮಾನ್ಯ ಅಪವರ್ತನಗಳು ಅಂತ ಕರೀತಾರೆ. ಈಗ ಇಲ್ಲೊಂದು ಪ್ರಶ್ನೆ ಕೇಳಿದಾನೆ, ಯಾವ ಗಾತ್ರದ ಜಿಗಿತ 15 ಮತ್ತು 30 ಎರಡನ್ನೂ ತಲುಪಬಹುದು? ಇಂತಹ ಬಹಳಷ್ಟು ಗಾತ್ರಗಳ ಜಿಗಿತಗಳು ಸಾಧ್ಯ ಇವೆ, ಅವುಗಳನ್ನೆಲ್ಲವನ್ನು ಕಂಡುಹಿಡಿಯಲು ಪ್ರಯತ್ನಿಸಿ. ಈಗ 15 ಮತ್ತು 30ರ ನಿಧಿಯನ್ನು ಪಡೆಯೋದಕ್ಕೋಸ್ಕರ 15ರ ಅಪವರ್ತ್ಯಗಳು 15ನ್ನು ತಲುಪೋದಕ್ಕೋಸ್ಕರ ಯಾವುದು? 15ನ್ನು ಭಾಗಿಸ್ತಕ್ಕಂಥ ಸಂಖ್ಯೆಗಳು 15ರ ಅಪವರ್ತ್ಯಗಳಲ್ಲ, ಇದು ಅಪವರ್ತನಗಳು. 1 3 5 15. 30ರ ಅಪವರ್ತನಗಳು ಯಾವುವು? 1 2 3 5 6 10 15 30. ಇವೆಲ್ಲವೂ 30ನ್ನು ಭಾಗಿಸ್ತಕ್ಕಂಥವು. ಇವೆರಡೂ ಅಪವರ್ತನಗಳಲ್ಲಿ ಯಾವುದು ಸಾಮಾನ್ಯವಾಗಿದೆ? 1 ಸಾಮಾನ್ಯವಾಗಿದೆ, 3 ಸಾಮಾನ್ಯವಾಗಿದೆ, 5 ಸಾಮಾನ್ಯವಾಗಿದೆ, ಮತ್ತು 15 ಕೂಡ ಎರಡನ್ನೂ ಭಾಗಿಸ್ತಾ ಇದೆ. ಹಾಗಾಗಿ 1 3 5 15ರ ಜಿಗಿತಗಳು 15 ಮತ್ತು 30 ಎರಡನ್ನೂ ತಲುಪಬಹುದು. ಹಾಗಾಗಿ ಇವೇ ನೀವು ಸಾಮಾನ್ಯ ಅಪವರ್ತನಗಳು. ನೆಕ್ಸ್ಟ್, ಮುಂದಿನ ಕೋಷ್ಟಕವನ್ನು ಗಮನಿಸಿ ನೀವು ಏನು ಗಮನಿಸುತ್ತೀರಿ? ಇಲ್ಲಿ ಕೋಷ್ಟಕ ಇದೆ. ಕೋಷ್ಟಕದಲ್ಲಿ ಸಂಖ್ಯೆ ಇದ್ದಾವೆ 31ರಿಂದ 70ರವರೆಗೆ. ಇಲ್ಲಿ 33ಕ್ಕೆ ಹಸಿರು ಬಣ್ಣ ತುಂಬಿದೆ. ಅದಾದ ನಂತರ 1 2 3 ಸಂಖ್ಯೆ ಬಿಟ್ಟು 36ಕ್ಕೆ ಬಣ್ಣ ತುಂಬಿದ್ದಾರೆ. ಮತ್ತೆ 3 ಸಂಖ್ಯೆ ಬಿಟ್ಟು 39ಕ್ಕೆ ಬಣ್ಣ ತುಂಬಿದ್ದಾರೆ. ಮತ್ತೆ 3 ಸಂಖ್ಯೆ 1 2 3 ಈ 3 ಸಂಖ್ಯೆ ಬಿಟ್ಟು 42ಕ್ಕೆ ಬಣ್ಣ ತುಂಬಿದ್ದಾರೆ. ಹಂಗೆ ಬಣ್ಣ ತುಂಬಿರೋ ಸಂಖ್ಯೆಗಳು 3 3 3 3 ಸಂಖ್ಯೆ ಜಾಸ್ತಿ ಮಾಡ್ಕೊಳ್ತಾ ಹೋಗಿದ್ದಾರೆ. ಹಾಗಾಗಿ ಇವು 3ರ ಅಪವರ್ತ್ಯಗಳು ಅಂತ ಹೇಳ್ಬೋದು. ಅಪವರ್ತ್ಯಗಳು ಬೇರೆ, ಅಪವರ್ತನಗಳು ಬೇರೆ ಮಕ್ಕಳೇ. ಅಪವರ್ತ್ಯಗಳು ಅಂದರೆ ಗುಣಕಗಳು, ಅಪವರ್ತನಗಳಂದರೆ ಭಾಜಕಗಳು. ಈಗ 36ನ್ನು ಭಾಗಿಸ್ತಕ್ಕಂಥವು ಇವೆಲ್ಲ 36ರ ಅಪವರ್ತನಗಳು. ಅದು ಬಿಟ್ಟು ಇವೆಲ್ಲ 3ರ ಅಪವರ್ತ್ಯಗಳು. 3ರಿಂದ ಗುಣಿಸಿದಾಗ ಗುಣಕಗಳು ಅಂತಾರೆ. ಗುಣಕಗಳು ಬೇರೆ, ಭಾಜಕಗಳು ಬೇರೆ. ಓಕೆ, ಈಗ ರೌಂಡ್ ಆಗಿರೋ ಸಂಖ್ಯೆಗಳನ್ನು ನೋಡೋಣ. 32 46 ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್? 1 2 3 4 4 ಸಂಖ್ಯೆ ಡಿಫ್ರೆನ್ಸ್ ಇದೆ. 36 ಆದಮೇಲೆ 1 2 3 4 4 ಸಂಖ್ಯೆ ಡಿಫ್ರೆನ್ಸ್ ಆಗ್ತಾ ಹೋಗಿದೆ. ಹಾಗಾಗಿ ಇವು 4ರ ಅಪವರ್ತ್ಯಗಳು ಅಂತ ಹೇಳ್ಬೋದು, ರೌಂಡ್ ಹಾಕಿರೋವು. ಈಗ ಇಲ್ಲಿ ಬಣ್ಣನೂ ತುಂಬಿದೆ, ರೌಂಡು ಹಾಕಿದೆ. ಇಡ್ಲಿ ವಡೆ ಅಂತ ಹೇಳ್ಬೋದು ಈ ಸಂಖ್ಯೆನ. ಅಂದರೆ 3ರ ಅಪವರ್ತ್ಯನೂ ಹೌದು, 4ರ ಅಪವರ್ತ್ಯನೂ ಹೌದು. ಇದು 36. ಮತ್ತೆ ಯಾವುದಿದೆ? 48. ಮತ್ತೆ ಯಾವುದಿದೆ? 60. ಮತ್ತೆ ಯಾವುದಿದೆ? ಯಾವುದಿಲ್ಲ. ಈ 3 ಸಂಖ್ಯೆಗಳು ಬಣ್ಣನೂ ಹಾಕಿದೆ, ರೌಂಡೂ ಹಾಕಿದೆ. ಇಲ್ಲಿ ಏನು ಪ್ರಶ್ನೆಗಳು ಕೇಳಿದಾನೆ? ಕೋಷ್ಟಕದಲ್ಲಿ ಬಣ್ಣ ಹಚ್ಚಿದ ಸಂಖ್ಯೆಗಳಲ್ಲಿ ಏನಾದರೂ ಸಾಮಾನ್ಯ ಅಂಶ ಇದೆಯೇ? ಈ ಬಣ್ಣ ಹಚ್ಚಿದ ಸಂಖ್ಯೆಗಳು ಸಾಮಾನ್ಯ ಅಂಶ ನೀವು 3 3 ಜಾಸ್ತಿ ಮಾಡಿದ್ದಾರೆ. ಹಂಗಾಗಿ ಇವು 3ರ ಅಪವರ್ತ್ಯಗಳು. 3ರ ಗುಣಕಗಳಿಗೆ ಬಣ್ಣ ಹಚ್ಚಲಾಗಿದೆ. ನೆಕ್ಸ್ಟ್, ವೃತ್ತ ಹಾಕಿದ ಸಂಖ್ಯೆಗಳಲ್ಲಿ ಏನಾದರೂ ಸಾಮಾನ್ಯ ಅಂಶ ಇದೆಯೇ? ವೃತ್ತ ಹಾಕಿರೋ ಅವು ಏನಿವು? 4ರ ಗುಣಕಗಳಿವು. ಹಾಗಾಗಿ 4ರ ಗುಣಕಗಳಿಗೆ ವೃತ್ತ ಹಾಕಲಾಗಿದೆ. 3ನೇ ಪ್ರಶ್ನೆ, ಯಾವ ಸಂಖ್ಯೆಗಳಿಗೆ ಬಣ್ಣ ಮತ್ತು ವೃತ್ತ ಎರಡನ್ನೂ ಹಾಕಿದೆ ಆ ಸಂಖ್ಯೆಗಳನ್ನು ಏನೆಂದು ಕರೆಯುತ್ತೇವೆ? 3 ಮತ್ತು 4 ಎರಡರ ಸಾಮಾನ್ಯ ಗುಣಕಗಳಿಗೆ ಬಣ್ಣ ಮತ್ತು ವೃತ್ತ ಹಾಕಲಾಗಿದೆ. ಅವನ್ನೇನಂತ ಕರಿತೀವಿ ನಾವು? ಸಾಮಾನ್ಯ ಅಪವರ್ತ್ಯ
ಅಪವರ್ತ್ಯಗಳು ಅಂತ ಕರಿತೀವಿ, ಅಥವಾ ಸಾಮಾನ್ಯ ಗುಣಕಗಳು ಅಂತಲೂ ಕರಿಬೋದು. ಇಷ್ಟು ಇಲ್ಲಿಗೆ ಈ ಒಂದು 106ನೇ ಪುಟದಲ್ಲಿ ಲೆಕ್ಕಾಚಾರ ಮಾಡಿ ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಮಾಡ್ತೀನಿ ಮಕ್ಕಳೇ. ಹೇಗೆ ಅನ್ನಿಸ್ತು ನಿಮಗೆ ಕಾಮೆಂಟ್ ಮಾಡಿ ಮಕ್ಕಳೇ.